ಹಾಯ್ ಫ್ರೆಂಡ್ಸ್, ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಯಿಂದ ನೋಡ್ತಾ ಇರ್ಬೋದು ಹೊಸ ಡಿಸೈನ್ ಕ್ಯಾಂಟೀನ್ಸ್ ಫುಲ್ ಒಂದು ಫ್ಲೆಡ್ಜ್ನಲ್ಲಿ ತಗೊಬಂದಿದ್ದೀವಿ. ಮೋರ್ ದೆನ್ 30-40 ಕ್ಯಾಂಟೀನ್ಸ್ ನಮ್ಮಲ್ಲಿದೆ. ಸೊ ಈ ಕ್ಯಾಂಟೀನ್ಸ್ ವಿತ್ ಆಲ್ ಫಿಟ್ಟಿಂಗ್ಸ್ ನಿಮಗೆ ವಿತ್ ಲೈಟಿಂಗ್ಸ್ ಇರ್ಬೋದು, ಲೋಗೋಸ್ ಇರ್ಬೋದು, ಮತ್ತು ನಿಮ್ಮ ಡಿಸೈನ್ ಕಸ್ಟಮರ್ಸ್ ಯಾವ ಥರ ಇರ್ಬೋದು ಆ ಥರ ನಿಮ್ಮ ಕನ್ಸ್ಕೊಂಡಿರೋ ಥರ ಡಿಸೈನ್ ಪ್ರಕಾರ ನಾವು ಮಾಡಿಕೊಡ್ತೀವಿ. ಸೊ ಮೋರ್ ದೆನ್ 40-50 ವೆಹಿಕಲ್ಸ್ ಕ್ಯಾಂಟೀನ್ಸ್ ಇದೆ ನಮ್ಮ ಹತ್ರ. ರಾತ್ರಿ ನೋಡಿ ಯಾವ ಥರ ನಿಮಗೆ ಒಂದು ಹೈ ಪ್ರೊಫೈಲ್ ಒಂದು ಅಟ್ರಾಕ್ಷನ್ ಕೊಡುತ್ತೆ ಕಸ್ಟಮರ್ಗೆ, ವಿತ್ ಕ್ಯಾನಪಿ ಫಿಟ್ಟಿಂಗ್ಸು, ವಿತ್ ನಿಮ್ಗೆ ಬೇಕಿರೋ ಡಿಸೈನ್ಸ್ನಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಆ್ಯಸ್ ಪರ್ ಕಸ್ಟಮರ್ ನಾವು ಮಾಡಿದ್ದೀವಿ. ಪ್ರತಿಯೊಂದು ಪಾನಿಪುರಿಗಿರ್ಬೋದು, ನಿಮಗೆ ಮಸಾಲ ಪುರಿ, ಗೋಬಿ ಮಂಚೂರಿ, ಪ್ರತಿಯೊಂದು ಡಿಸೈನ್ಗೆ ಮಾಡಿಕೊಟ್ಟಿದ್ದೀವಿ. ಮತ್ತು ನೀವು ಕೇಳಿರೋ ಕಸ್ಟಮೈಸ್ ಡಿಸೈನ್ಸ್ ನಾವು ಮಾಡಿಕೊಟ್ಟಿದ್ದೀವಿ. ಇದು ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಗೆ ನಮಗೆ ಅವಾರ್ಡು ಸಹ ಸಿಕ್ಕಿದೆ. ಸೊ ಇದೆಲ್ಲ ಕಾರಣ ನೀವೇ. ಈ ಥರ ಹೊಸ ಡಿಸೈನ್ ಕೊಟ್ಟಿರೋದು. ಈ ಟ್ರೈನ್ ಡಿಸೈನ್ನಲ್ಲಿನೂ ನಾವು ಈ ಟ್ರೆಂಡಿಂಗ್ ನಡೀತಾ ಐತೆ. ಈ ಥರ ಡಿಸೈನ್ಸ್ ಬೇಕು ಅಂದರೆ ನೀವು ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಗೆ ಬರಬೇಕು. ಮತ್ತು ಪ್ರತಿಯೊಂದು ಹೈ ಪ್ರೊಫೈಲ್ ಲೈಟ್ಸ್ ಇಂದ ಲೋಗೋ ಡಿಸೈನಿಂಗ್ ಎಲ್ಲ ನಾವು ಮಾಡಿಕೊಡ್ತೀವಿ. ನೋಡಿ, ಇದು ನಮ್ಮದು ಬರೋದು ದೇವೇಗೌಡ ಸರ್ಕಲ್ ನಿಯರ್ ರಿಂಗ್ ರೋಡ್ ಹತ್ರ ನಮ್ಮದು ನ್ಯೂ ಲುಕ್ ರೀಫರ್ಬಿಶ್ಮೆಂಟ್ ಕಂಪ್ನಿದು ಆಫೀಸ್ ಇರೋದು. ನೀವು ಅಪ್ ಟು 9:30 to 8:30 ನಮ್ಮದು ಆಫೀಸ್ ಓಪನ್ ಇರುತ್ತೆ. ಸೊ ಪ್ರತಿಯೊಂದು ನಿಮಗೆ ಸ್ಟಾಕು ವಿಜುವಲಿ ನೀವು ಬಂದು ನೋಡಿದ್ರೆ ಇದು ಗೊತ್ತಾಗುತ್ತೆ. ಇದು ರಿಂಗ್ ರೋಡ್ನಲ್ಲಿ ಇರೋದು ನಮ್ಮದು. ಹಾಯ್ ಫ್ರೆಂಡ್ಸ್, ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಡಿಸೈನು ಮತ್ತು ಫುಲ್ ಆಫ್ ಸ್ಟಾಕ್ಸ್ ನಿಮಗೋಸ್ಕರ ಕಸ್ಟಮರ್ ಎಲ್ಲರೂ ಕೇಳ್ತಾ ಇದ್ದಾರೆ, ಸರ್ ಕ್ಯಾಂಟೀನ್ ಸ್ಟಾಕ್ ಆಗಿ ರೆಡಿನೂ ಸಿಗುತ್ತಾ ಅಂತ. ಸೊ ಯೂಶಲಿ ನಾವು ಕಸ್ಟಮೈಸ್ ಮಾಡೋದು ಸಮ್ ಆಫ್ ದ ಡಿಸೈನ್ಸು ಏನು ಫಾಸ್ಟ್ ಟ್ರೆಂಡಿಂಗ್ನಲ್ಲಿ ಓಡ್ತಾ ಐತೆ ಆ ಥರ ಡಿಸೈನ್ಸು ಆಲ್ರೆಡಿ ವೆಜ್ ಕಾನ್ಸೆಪ್ಟ್ನಲ್ಲಿ ವಿತೌಟ್ ಬ್ರ್ಯಾಂಡಿಂಗು, ನಾನ್ ವೆಜ್ ಕಾನ್ಸೆಪ್ಟ್ನಲ್ಲಿ ವಿತೌಟ್ ಬ್ರ್ಯಾಂಡಿಂಗು, ನೇಮ್ ಒಂದು ಬಿಟ್ಟು ಬೇರೆ ಎಲ್ಲ ಆಲ್ಮೋಸ್ಟ್ ನಾವು ಮಾಡಿರ್ತೀವಿ. ಸೊ ನೀವು ಜಸ್ಟ್ 1 ಡೇಗೆ ಡೆಲಿವರಿ ಬೇಕಾ ಬಂದ ತಕ್ಷಣ, ಸೊ ಅಂಥ ವೆಹಿಕಲ್ಸು ನಮ್ಮ ಹತ್ರ ಸ್ಟಾಕ್ನಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನೀವು ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಗೆ ಮೈಸೂರಿಗೆ ಬರಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ, ವಾಟ್ಸಪ್ ಮಾಡಿ. ಸೊ ನಿಮ್ಗೆ ಏನು ಬೇಕೋ ಅದು ವಾಯ್ಸ್ ಮೆಸೇಜ್ ಹಾಕಿದ್ರೆ ವಿತಿನ್ 24 hours ನಮ್ಮ ಆಫೀಸ್ ಸಿಬ್ಬಂದಿಗಳು ನಿಮಗೆ ಕಾಲ್ ಮಾಡ್ತಾರೆ. ಸೊ ಬನ್ನಿ, ಯಾವ ಥರ ವೆಹಿಕಲ್ನಲ್ಲಿ ಇದು ಕಾನ್ಸೆಪ್ಟ್ನಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳೋಣ. ಇದು 2 ಕಡೆ ಹೈ ಪ್ರೊಫೈಲ್ ಲೈಟ್ಸ್ ವಿತ್ ಡಿಸ್ಪ್ಲೇ ಮೆನ್ಯೂ ಬೋರ್ಡ್ಸ್ ಕೊಟ್ಟಿದ್ದೀವಿ, ಮೂವೇಬಲ್ ರ್ಯಾಕ್, ಮತ್ತು ನೀವೇನು ವೆಜ್ ಕಾನ್ಸೆಪ್ಟ್ ನಾನ್ ವೆಜ್ ಕಾನ್ಸೆಪ್ಟ್ ಮಾಡ್ತೀರಾ ಅದ್ರ ಪ್ರಕಾರ ಲೋಗೋ ಡಿಸೈನಿಂಗ್ ಪ್ರತಿಯೊಂದು ನಾವು ಡಿಸೈನ್ ಮಾಡಿಕೊಡ್ತೀವಿ. ಪ್ಲಸ್ ಬ್ಯಾಕ್ ಸೈಡಿಂದ ನಿಮಗೆ ಇದು ಸಿಲಿಂಡರ್ ಲೋಡಿಂಗ್ ಅನ್ಲೋಡಿಂಗ್ ಇಟ್ಕೊಟ್ಟಿದ್ದೀವಿ, ಮತ್ತು ಕ್ಯಾನಪಿ ಸೆಟ್ಟಿಂಗ್ಸ್ ಕೊಟ್ಟಿದ್ದೀವಿ. ನೀವು ಎಷ್ಟು ಬೇಕೋ ಅದು ರೋಲಿಂಗ್ ಅನ್ರೋಲಿಂಗ್ ಇಲ್ಲಿಂದಾನೇ ನೀವು ಮಾಡ್ಕೋಬೋದು. ಸೊ ಇದು ಅಪ್ ಟು 6 feet 6.5 feet ಮುಂದಕ್ಕೆ ಬರುತ್ತೆ. ಆ್ಯಂಡ್ ಅಗೇನ್ ನಿಮಗೆ 10 feet ಲೆಂತ್ ಬರುತ್ತೆ. ಸೊ 2 ಥರ ಕಾನ್ಸೆಪ್ಟ್ನಲ್ಲಿ ನೀವು 2 ಕಡೆ ಸಿಲಿಂಡರ್ಸ್ ಲೋಡಿಂಗ್ ಅನ್ಲೋಡಿಂಗ್ ಕೊಟ್ಟಿದ್ದೀವಿ. ಆ್ಯಂಡ್ ಇದಕ್ಕೆ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀವಿ ಬ್ಯಾಕ್ ಸೈಡ್ನಲ್ಲಿ. ಆ್ಯಸ್ ಯೂಶಲ್ ಎಲ್ಲರೂ ಕೇಳ್ದಂಗೆ ಸ್ಟೋರೇಜ್ ಪ್ಲೇಸ್, ನಿಮ್ಮ ಪೇಪರ್ ಪ್ಲೇಟ್ಸು ಬೇರೆ ಏನೆಲ್ಲ ಬೇಕು ಅದೆಲ್ಲ ಲೋಡಿಂಗ್ ಅನ್ಲೋಡಿಂಗ್ಗೋಸ್ಕರನೂ ನೀವು ಸ್ಟಾಕೇಜ್ಗೆ ಇಡ್ಬೋದು. ಸೊ ಈ ಕಡೆ ಕಂಪ್ಲೀಟ್ ಸ್ಟೀಲ್ ಮಾಡಿದ್ದೀವಿ ನಾವು. ಇದಕ್ಕೆ ನಿಮಗೆ ಆಲ್ರೆಡಿ ನಿಮಗೆ ಬೇಕು ಅಂದರೆ ಬಟ್ಲು ಯಾವ ಥರ ಸ್ಕ್ವೈರ ಮತ್ತು ರೌಂಡ ಫಿಟ್ ಮಾಡ್ಕೊಡ್ತೀವಿ. ದೋಸಾ ತವಾ ಇದೆ, 2 ಒಲೆ ಇದೆ, ವರ್ಕಿಂಗ್ ಟೇಬಲ್ ಕೊಟ್ಟಿದ್ದೀವಿ, ಕಂಪ್ಲೀಟ್ ಗ್ಯಾಸ್ ಲೈನ್ ಮಾಡಿದ್ದೀವಿ. ದ ಟೈಮ್ ಆಫ್ ಡೆಲಿವರಿ ಲೀಕೇಜ್ ಎಲ್ಲ ಕಂಪ್ಲೀಟ್ ಆಗಿ ನಾವು ಚೆಕ್ ಮಾಡ್ಕೊಡ್ತೀವಿ. ಸೊ GI ಶೀಟ್ ಬೇಸ್ ಹಾಕಿದ್ದೀವಿ. ಇದಕ್ಕೆ ಒಂದು ಏನಂದ್ರೆ ರೆಸ್ಟ್ ಪ್ರೂಫ್, ಇದು ತುಕ್ಕು ಹಿಡಿಯಲ್ಲ. ಸೊ ಬ್ಯಾನ್ಮರಿ ಕಾನ್ಸೆಪ್ಟ್ನಲ್ಲಿ ಕೊಟ್ಟಿದ್ದೀವಿ. ಸೊ ಸ್ಕ್ವೇರ್ ಬಾಕ್ಸ್ ಬ್ಯಾನ್ಮರಿಗೆ ಬರುತ್ತೆ ಇದರಲ್ಲಿ. ಸೊ ಇದಕ್ಕೆ ಆಪರೇಟಿಂಗ್ ಎಲ್ಲ ನಮ್ಮ ದ ಟೈಮ್ ಆಫ್ ಡೆಲಿವರಿ ಹೇಳ್ತೀವಿ. ಹೈ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ, ಅದಕ್ಕೆ ಸಪ್ರೇಟ್ ಸ್ವಿಚಸ್ ಸಪ್ರೇಟಾಗಿ ಕೊಟ್ಟಿದ್ದೀವಿ. ಆ್ಯಂಡ್ ಬಾಟಲ್ಸ್ ಬೇರೆ ಏನಾದರೂ ಇಡಬೇಕು ಅಂದರೆ ಸ್ಮಾಲ್ ಶೆಲ್ಫ್ಸ್, 1 ಲೀಟರ್ 2 ಲೀಟರ್ ಬಾಟಲ್ಸ್ ನೀವು ಸ್ಟೋರ್ ಮಾಡ್ಬೋದು. ಸೊ ಸ್ಟೋರೇಜ್ ಪ್ಲೇಸ್ ಬರೋ L ಟೈಪ್ ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಸ್ವಲ್ಪ ಪೇಂಟ್ ಟಚಪ್ ಫಿನಿಶಿಂಗ್ ಎಲ್ಲ ನಾವು ವೆಲ್ಡಿಂಗ್ದು ಕ್ಯಾನಪಿಗೆ ಮಾಡಿರೋದು ದ ಟೈಮ್ ಆಫ್ ಡೆಲಿವರಿ ಟಚಪ್ಸ್ ಎಲ್ಲ ನೀವು ಏನು ಹೇಳ್ತೀರ ಅದು ಕೊಡ್ತೀವಿ. ಇನ್ನೂ ಸಿಂಕ್ ಫಿಟ್ಟಿಂಗ್ಸು ಇದಲ್ಲದೆ ಇನ್ನೂ ಬಿಗ್ಗರ್ ಸೈಜ್ ಬೇಕು ಅದ್ರದ್ದು ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಸೊ ಇದು ಮೂವೇಬಲ್ ರ್ಯಾಕು, ಅದರಲ್ಲೇ ನಿಮಗೆ ಕ್ಯಾಶ್ ಬಾಕ್ಸ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ಬ್ಯಾಕ್ ಸೈಡಿಂದ ಎಂಟ್ರಿ ಮತ್ತು ಆ ಥರ ಕೊಟ್ಟಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನೂ ಡಿಸೈನ್ಸ್ ನಿಮ್ಮದೇ ಯಾವ ಥರ ಬೇಕೋ ಆ ಕಸ್ಟಮೈಸ್ ಮಾಡಿಕೊಡ್ಬೇಕು ಅಂದರೆ ಖಂಡಿತವಾಗ್ಲೂ ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಗೆ ಬಂದರೆ ನಾವು ಅದನ್ನು ಮಾಡಿಕೊಡ್ತೀವಿ. ಮತ್ತೊಂದು ಡಿಸೈನು ಆಲ್ರೆಡಿ ಪಾರ್ಟಿ ಬುಕ್ ಮಾಡಿದ್ದಾರೆ. ಇದು ನಾವು ಈ ಡಿಸೈನ್ಸ್ನಲ್ಲಿ ನಿಮಗೆ ನೀವು ಹೇಳಿದ ಥರ ಕಲರ್ ಕಸ್ಟಮೈಸ್ ಮಾಡಿಕೊಡ್ತೀವಿ. ಇದೂ ಸಹ ಮೂವೇಬಲ್ ರ್ಯಾಕು, ಅದರಲ್ಲಿ ಬೇನ್ಬೇರಿ ಸ್ಕ್ವೇರ್ ಪಾರ್ಟ್ಸ್ನು ಕೊಟ್ಟಿದ್ದೀವಿ.
ಇದ್ರಲ್ಲಿ ಬೇನ್ ಮೇರಿ ರೌಂಡ್ ಪಾರ್ಟ್ಸ್ ಕೊಟ್ಟಿದ್ದೀವಿ. ಇದು ಬಂದು ರೌಂಡ್ ಪಾರ್ಟ್ಸ್. ನೀವು ರೌಂಡ್ ಪಾರ್ಟ್ಸ್ ಬೇಕು ಅಂದ್ರೆ ರೌಂಡ್ ಪಾರ್ಟ್ಸ್ ಕೊಡ್ತೀವಿ. ಇಟ್ಸ್ ಎ ವೆರಿ ಆಸಮ್. ನಿಮ್ಗೆ ಮೆಟೀರಿಯಲ್ ವಿತ್ ಸ್ಟ್ಯಾಂಡರ್ಡ್ ಇರುತ್ತೆ. ಗೇಜ್ದು ಕೊಟ್ಟಿರ್ತೀವಿ. ಸೊ ಯಾಕಂದ್ರೆ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ 2.5 ಗಂಟೆಯಿಂದ 3 ಗಂಟೆ ಟೈಮ್ ಫುಡ್ ಅನ್ನ ಬೆಚ್ಚಿಗೆ ಬಿಸಿಯಾಗಿಡುತ್ತೆ. ಇದಕ್ಕೂ ಸಹ ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀವಿ. ಸೊ ವರ್ಕಿಂಗ್ ಟೇಬಲ್, ಟ್ಯಾಬ್, ವಾಶ್ ಬೇಸಿನ್, ನಿಮ್ಗೆ ದೋಸೆ ತವ, ಒಲೆ, ನಿಮ್ಗೆ ಯಾವ ತರ ಬೇಕು ಸೇಮ್ ಅದೇ ಡಿಸೈನ್ ನಲ್ಲಿ ಖಂಡಿತವಾಗ್ಲೂ ಕೊಡ್ತೀವಿ. ಇದಕ್ಕೆ ಅವರು ಸಿಲಿಂಡರ್ ಕಾನ್ಸೆಪ್ಟ್ ಇಲ್ಲೇ ಒಳಗಡೆ ಇಟ್ಕೋತೀನಿ ಅಂದ್ರು. ಸೊ ನಿಮ್ ಡಿಸೈನ್ ಪ್ರಕಾರ ಯಾವ ತರ ಬೇಕು ಆ ತರ ಕೊಡ್ತೀವಿ. ಸಿಲಿಂಡರ್ ಕಾನ್ಸೆಪ್ಟ್ ನಲ್ಲಿ ಬೇಕು ಅಂದ್ರೂ ಸಹ ಇದಕ್ಕೂ ಸಹ ನಿಮ್ಗೆ ಮಾಡ್ಕೊಡ್ಬೇಕು ಅಂದ್ರೆ ನೋ ಪ್ರಾಬ್ಲಮ್ ಮಾಡ್ಕೊಡ್ತೀವಿ. ಬನ್ನಿ ಮತ್ತೊಂದು ಗಾಡಿ ಕೊಡೋಣ. ಇದು ಆಲ್ರೆಡಿ ಕಸ್ಟಮರ್ ಈ ತರ ಟ್ರೆಂಡ್ ಡಿಸೈನ್ ನಾವು ಮಾಡ್ಕೊಟ್ಟಿದೀವಿ. ಟ್ರೆಂಡಿಂಗ್ ನಡೀತಿರೋದು ಇದೇನೆ. ನೀವು ಸ್ಕೂಲ್ಸ್ ಹತ್ರಕ್ಕೆ ನಿಲ್ಸ್ಬೇಕಾ, ಇಲ್ಲ ಕಾಲೇಜಸ್ ಹತ್ರ ಇರುತ್ತೆ. ನೀವು ಎಲ್ಲ ಒಂದು ಮಕ್ಕಳು ಇರೋ ಸ್ಪಾಟ್ನಲ್ಲಿ ಈ ಡಿಸೈನ್ ತುಂಬ ಟ್ರೆಂಡಿಂಗ್ ಕೊಡ್ತಾ ಇದೆ. ಸೊ ಈ ಡಿಸೈನ್ನಲ್ಲೂ ಸಹ ನಿಮ್ಗೆ ಯಾವ ಥರ ಕಿಚನ್ ಸೆಟಪ್ ಬೇಕು ಈ ಥರ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಗ್ಲಾಸ್ ಎಲ್ಲ ಹೊಸದೇ ಹಾಕ್ಕೊಡೋದು. ಇದಕ್ಕೆ ಇದು ಅಂಡರ್ ರೀಫಬ್ ಆಗ್ತಾ ಇದೆ. ಸೊ ಇನ್ನೊಂದು ಮಾಡಲು ಇದನ್ನು ಸಹ ಟಾಟಾ ಎಸ್ನಲ್ಲಿ ಮಾಡಿದ್ದೀನಿ. ಇದು ಸ್ವಲ್ಪ ಮಾಡೆಲ್ ಗಾಡಿನಲ್ಲಿ ಮಾಡಿದ್ದಾರೆ 15-16 ಮಾಡೆಲ್ನಲ್ಲಿ. ಇದು ಸಹ ವೆಚ್ ಕಾನ್ಸೆಪ್ಟ್ನಲ್ಲಿ ಕೊಟ್ಟಿದ್ದೀವಿ. ಇದು ನಿಮಗೆ 2 ಟೈಮ್ಸ್ ಮಾರ್ನಿಂಗ್ ಶಿಫ್ಟ್, ಮಧ್ಯಾಹ್ನ ಶಿಫ್ಟ್, ನೈಟ್ಗೆ ಅದ್ರದ್ದು ಎಲ್ಲ ಕಾನ್ಸೆಪ್ಟ್ಗೋಸ್ಕರ 3 in 1 ಮಾರ್ನಿಂಗ್, ಆಫ್ಟರ್ನೂನ್ ಮತ್ತೆ ಈವ್ನಿಂಗ್ ಈ ಕಾನ್ಸೆಪ್ಟ್ನಲ್ಲಿ ಕೊಟ್ಟಿದ್ವಿ. ಇದು ಬಂದ್ಬಿಟ್ಟು ನಿಮಗೆ ಸೈಡ್ ಡೋರ್ ಕಾನ್ಸೆಪ್ಟು. ಇದು ಆಲ್ಮೋಸ್ಟ್ ಈ ಕಡೆಯಿಂದ ಬರುತ್ತೆ. ಅದೆಲ್ಲ ಬ್ಯಾಕ್ ಡೋರ್ ಕಾನ್ಸೆಪ್ಟ್ ಕೊಟ್ಟಿದೆ. ಇದು ಸೈಡ್ ಡೋರ್ ಕಾನ್ಸೆಪ್ಟ್ ನಲ್ಲಿ ಕೊಟ್ಟಿರೋದ್ರಿಂದ ವಿಶಾಲವಾದ ಸ್ಪೇಸ್ ಸಿಗುತ್ತೆ. ಸೊ ಇದಕ್ಕೂ ಸಹ ಎಲ್ ಶೇಪ್ ಕಿಚನ್ ಮಾಡಿಕೊಟ್ಟಿದ್ದೀವಿ. ಆಲ್ರೆಡಿ ಕಸ್ಟಮರ್ಸ್ ಇದು ಈ ತರ ಕಾನ್ಸೆಪ್ಟ್ ನಲ್ಲಿ ಡೆಲಿವರಿ ಕೊಡಬೇಕು, ಸ್ವಲ್ಪ ಕ್ಲೀನಿಂಗ್ ಮಾಡಿ ಡೆಲಿವರಿ ಟೈಪ್ ನಲ್ಲಿ ಕೊಡ್ತೀವಿ. ನಿಮ್ಗೆ ಬೇಕು ಅಂದ್ರೆ ಈ ತರ ವೆಹಿಕಲ್ ಸ್ಟಾಕು ಇದೆ, ಕೊಡ್ತೀವಿ. ಇದಕ್ಕೂ ಸಹ 2 ಸ್ಮಾಲರ್ ಸೈಜ್ ಅಂಡ್ 2 ಬಿಗ್ಗರ್ ಸೈಜು ನಿಮಗೆ ಬೇರೆ ಬೇರೆ ಕಾನ್ಸೆಪ್ಟ್ ನಲ್ಲಿ ರೌಂಡ್ ಕೊಟ್ಟಿದ್ದೀವಿ. ಮೂವೇಬಲ್ ರ್ಯಾಕ್ ಇದೆ, ವಾಶ್ ಬೇಸಿನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಅವ್ರಿಗೆ ಒಂದು ಸ್ವಲ್ಪ ಇದು ಬೇಕು, ಇಲ್ಲ ಶೆಲ್ಫ್ ತರ ಅಂತ ಹೇಳಿದ್ರು, ಅದು ಕೊಟ್ಟಿದ್ದೀವಿ. ಸೊ ದೇವ್ರ ಪೂಜೆಗೋಸ್ಕರ ಒಂದು ಸ್ಮಾಲ್ ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದೀವಿ. ಎಲ್ ಶೇಪ್ ರ್ಯಾಕ್ ಇದೆ, ಹೈ ಪ್ರೊಫೈಲ್ ಲೈಟ್ಸ್ ಇದೆ ಫ್ರೆಂಡ್ಸ್. ಅದಕ್ಕೆ ಸ್ವಿಚ್ ಬೋರ್ಡು ಸಹ ಸಪ್ರೇಟ್ ಕೊಟ್ಟಿದ್ದೀವಿ. ಈ ತರಾನೇ ಅಂತಲ್ಲ, ಇನ್ನು ಬೇರೆ ಬೇರೆ ಡಿಸೈನ್ಸ್. ನೀವು ಏನಾದ್ರು ಇದೆಲ್ಲ ಡಿಸೈನ್ ನೋಡಿ, ನಿಮ್ ಬೇಕಿರೋ ಡಿಸೈನ್ಸ್ ನಿಮ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಗೆ ಬನ್ನಿ. ಮತ್ತೆ ನೀವು ಸ್ಕ್ರೀನ್ ಅಲ್ಲಿ ಹಾಕಿರೋ ನಂಬರ್ಗೆ ನಾವು ಫೋನ್ ಎತ್ತಲ್ಲ ಅಂತ ನಮ್ಗೆ ಕಂಪ್ಲೇಂಟ್ ಮಾಡಬೇಡಿ ಅಂತ ಪ್ರತಿ ಸತಿ ಹೇಳ್ತೀನಿ. ಅದ್ರ ಬದಲು ಜಸ್ಟ್ ಡೂ ಇಟ್ ಎ ವಾಟ್ಸಪ್ ಮೆಸೇಜ್, ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ. ಮತ್ತೆ ಈ ಚಾನಲ್ ಅನ್ನ ಲೈಕ್ ಮತ್ತೆ ಶೇರ್ ಮಾಡೋಕೆ ಖಂಡಿತವಾಗ್ಲೂ ಬರಿಬೇಡಿ. ಯಾಕಂದ್ರೆ ಹೊಸ ಡಿಸೈನ್ ನೀವು ಕ್ಯಾಚಪ್ ಮಾಡಬೇಕು ಅಂದ್ರೆ ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ನೀವು ಖಂಡಿತ ಫಾಲೋ ಮಾಡಬೇಕು. ಮತ್ತೆ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ ಫಾಲೋ ಮಾಡಕ್ಕಂತೂ ಖಂಡಿತ ಮರಿಬೇಡಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ ಇದು. ಯಾಕಂದ್ರೆ ಹೊಸ ಡಿಸೈನ್ಸ್ ನೀವು ಕ್ಯಾಚಪ್ ಮಾಡಬೇಕು ಅಂದ್ರೆ ಈ ಪೇಜ್ಗೆ ನೀವು ಫಾಲೋ ಮಾಡಿದಾಗ ನೆಕ್ಸ್ಟ್ ಫಾರ್ ಆಲ್ ಇಂಡಿಯಾ ಲೆವೆಲ್, ನ್ಯಾಷನಲ್ ಲೆವೆಲ್ಗೆ ಇನ್ನೊಂದು ನಾವು ಬಕೆಟ್ ಶಾಪ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ದಟ್ ಇಸ್ ಬಿನ್ ನಾಮಿನೇಟೆಡ್ ಫಾರ್ ಇಂಡಿಯಾ ಲೆವೆಲ್. ಇಂಡಿಯಾ, ಬಾಂಗ್ಲಾದೇಶ್, ಇಂಡೋನೇಷಿಯಾ ಅಂಡ್ ಬಹಳ ದೇಶಕ್ಕೆ ಈ ನಾಮಿನೇಟ್ ಡಿಸೈನ್ ಆಗಿದೆ. ನೋಡಕ್ ಸಿಂಪಲ್ ಇತ್ತು, ಬಟ್ ಐ ಹ್ಯಾವ್ ಚಾಲೆಂಜ್ಡ್. ಈ ತರ ಒಂದು ಡಿಸೈನ್ ಇಡೀ ಇಂಡಿಯಾನಲ್ಲಿ ಇದ್ರೆ ಜಸ್ಟ್ ಫಾಲೋ ಮೀ, ರಿಪ್ಲೈ ಮೀ ಅಂತ. ಸೊ ಇದನ್ನ ಗೂಗಲ್ ಇಂದ ಇದಾಗಿ ಜಿ ಕನ್ನಡ ಕಡೆಯಿಂದ ಫಾರ್ ನ್ಯಾಷನಲ್ ಲೆವೆಲ್ಗೆ, ಇಂಡಿಯಾ ಲೆವೆಲ್ಗೆ ಇನ್ನೊಂದು ಬೊಕೆ ಕಾನ್ಸೆಪ್ಟ್ ನಲ್ಲಿ ಬಂದಿರೋ ಗಾಡಿಗಳು ನಾಮಿನಿ ಆಗಿದೆ. ಸೊ ಇದೆಲ್ಲ ನಿಮ್ಮ ಒಂದು ಹೊಸ ಐಡಿಯಾಸ್ ಬರೋದ್ರಿಂದ ನಾವು ಇದೆಲ್ಲ ಸೆಲೆಕ್ಟ್ ಆಗ್ತಾ ಇರೋದು. ಇನ್ನೂ ಹೊಸ ಡಿಸೈನ್ಸ್ ತಗೊಬನ್ನಿ. ನಮ್ಗೆ ಹಸುವಿದೆ ಬಿಸ್ನೆಸ್ ಹೊಸ ಕ್ರಿಯೇಟಿವ್ ಮಾಡೋಕ್ಕೋಸ್ಕರ. ಅದಕ್ಕೆ ಚಾಲೆಂಜ್ ಕೊಡೋಕ್ಕೆ ಸಿದ್ಧವಾಗಿದ್ದೀರಾ? ಅದು ಚಾಲೆಂಜ್ ತಗೊಳಕ್ ನಾವು ರೆಡಿ ಇದ್ದೀವಿ. ನೀವು ಏನೇ ಕನ್ಸ್ಕೊಂಡಿರಿ ಅದಕ್ಕೆ ನಾವು ಕನ್ಸನ್ ನೆನೆಸ್ ಮಾಡ್ಕೊಡ್ತೀವಿ ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಯಿಂದ. ಹೈ ಫ್ರೆಂಡ್ಸ್, ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಹೊಸ ಡಿಸೈನ್ ಆಲ್ರೆಡಿ ಮಶ್ರೂಮ್ ಬಿರಿಯಾನಿಗೆ ಮಾಡಿದ್ದೀವಿ. ಬಟ್ ಬಡಾಪನ್ನ ಸಸ್ತಾ ಮಾಲ್ ಬಡಾಪನ್ನ ಅಂತೀವಲ್ಲ, ಆ ವಿಷಯದಲ್ಲಿ ನೋಡ್ಬೇಕು ಅಂದ್ರೆ ನಿಜವಾಗ್ಲೂ ಪ್ರೋತ್ಸಾಹ ಕೊಡಬೇಕು ಗುಣ ಅವ್ರಿಗೆ. ಯಾಕಂದ್ರೆ ಏನ್ ಬೇಕು ರಿಕ್ವೈರ್ಡ್ ಅಷ್ಟರಲ್ಲೇ ಸಾಕು, ನನ್ಗೆ ಮೂವೇಬಲ್ ರ್ಯಾಕ್ ಬೇಡ ಸರ್, ನಂದು ಜೇಬ್ ಎಷ್ಟಿದೆ ಅಷ್ಟೇ ಯೋಚನೆ ಮಾಡ್ಬೇಕು ಅಂದ್ರು. ಖಂಡಿತವಾಗ್ಲು, ಯಾಕಂದ್ರೆ ಕಾಸೆಲ್ಲ ಮುಖ್ಯ. ನಾವ್ ಯೋಚನೆ ಮಾಡ್ರೆ ಏನೂನು ಕಡಿಮೆ ಕಾಸ್ಗೂ ಇರ್ಲಿ ಏನಿರ್ಲಿ ಕೊಟೇಶನ್ ನೀವು ಏನ್ ತಗೊಬಂದ್ರೆ ನಾವು ಅದಕ್ಕೋಸ್ಕರ ರಿಯಾಲಿಟಿ ತಗೊಬರ್ತೀವಿ ಅನ್ನೋಕೆ ಇದೊಂದು ಕಾರಣ. ಯಾಕಂದ್ರೆ ವಿತೌಟ್ ಮೂವೇಬಲ್ ರ್ಯಾಕ್ ಫಸ್ಟ್ ಡಿಸೈನ್ ಇನ್ ಮಶ್ರೂಮ್ ಬಿರಿಯಾನಿ. ಬಟ್ ಮಶ್ರೂಮ್ ಬಿರಿಯಾನಿಗೆ 2 ಗಾಡಿ ಕೊಡ್ತಾ ಇದೀವಿ. ಬಟ್ ಈ ಕಾನ್ಸೆಪ್ಟ್ ನಲ್ಲಿ ನೀವು ಸಹ ಬೇಕು ಅಂದ್ರೆ ಖಂಡಿತವಾಗ್ಲೂ ಬರ್ಬೋದು.
ಬನ್ನಿ ಇವತ್ತು ಗುಣ ಅಂತ ಕಸ್ಟಮರ್ ನಿಮ್ಮ ಬ್ಯಾಂಗ್ಳೂರ್ನಲ್ಲೇ ಈ ಗಾಡಿ ಬರ್ತಾ ಇದೆ. ಅಡ್ರೆಸ್ ಅವ್ರ ಹತ್ರನೇ ಕೇಳೋಣ. ಮಶ್ರೂಮ್ ಬಿರಿಯಾನಿಗೆ ವೆರೈಟೀಸ್ ಬೇಕು ಅಂದಾಗ ಅವ್ರ ಹತ್ರನೇ ಕ್ಯಾಚ್ ಮಾಡ್ಬೇಕಾಗುತ್ತೆ. ಸೊ ಬನ್ನಿ, ಈ ಡಿಸೈನ್ ನ ಒಂದು 15 days ನಲ್ಲೇ ಮಾಡ್ಕೊಟ್ಟಿದೀವಿ ಸರ್ಗೆ. ಒಂದು ಮ್ಯಾಕ್ಸಿಮಮ್ ವೆಹಿಕಲ್ ನಲ್ಲಿ ಮಾಡ್ಕೊಡಿ ಸರ್ ಅಂತ ಹೇಳಿದ್ರು ಗುಣ ಅವ್ರೆ. ಈ ತರ ಮೂವೇಬಲ್ ರ್ಯಾಕ್ಸ್ ಬೇಕು ಅಂತ ಹೇಳಿದ್ರು ಫ್ರಂಟ್ ಆಗಿ. ಆಲ್ರೆಡಿ ಇದು ಕ್ಲೋಸ್ ಮಾಡುವಾಗ ಇದು ಕ್ಲೋಸ್ ಮಾಡ್ಕೋಬಹುದು ವಾಲ್ ಶಾಪ್ ಕ್ಲೋಸ್ ಮಾಡಿದಾಗ. ಮತ್ತೆ ಇದು ಓಪನ್ ನೀವು ಶಾಪ್ ಓಪನ್ ಮಾಡಿದಾಗ ಇದು ಮಾಡ್ಬೋದು. ಇದೊಂದು ಸಿಂಪಲ್ ಕಾನ್ಸೆಪ್ಟ್ ನಲ್ಲಿ ಬಂದಿದೀವಿ. ಈ ತರ ಒಂದು ಡಿಸೈನ್ ನೀವು ಬೇಕು ಅಂತ ಖಂಡಿತವಾಗ್ಲೂ ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ನಾನು ಥಿಂಕ್ ಮಾಡಿರ್ಲಿಲ್ಲ ಹಿಂಗೂ ಒಂದು ತಗೋಬರ್ಬೋದು ಅಂತ, ಹಿಂಗೆ ಅಂತ ನೀವ್ ಹೇಳಿದ್ರಿ. ಸೊ ಎಷ್ಟ್ ಮಟ್ಟಿಗೆ ನಾವು ನಿಮ್ ಪ್ಲಾನ್ ಅನ್ನ ತಗೊಬಂದಿದೀವಿ ಸರ್? ಸರ್ ನಮ್ ಪ್ಲಾನ್ ನೀವು 100ಗೆ 200% ತಗೊಬಂದಿದ್ದೀರಾ. ನಾನು ಹಿಂಗ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಔಟ್ಕಮ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಗಾಡಿ ನೋಡಿದಾಗ ಡಬ್ಬಾ ಅಂತಾನೆ ಹೇಳ್ಬೇಕು, ಆದ್ರೆ ಇಷ್ಟು ಎಕ್ಸೈಟಿಂಗ್ ಆಗಿ ಮಾಡ್ಕೊಟ್ಟಿದ್ದೀರಾ. ನನ್ ಡಿಸೈನ್ ಹೆಂಗ್ ಅನ್ಕೊಂಡಿದ್ನೋ ಹಾಗೆ ಬಂದೈತೆ. ಮತ್ತೆ ಇನ್ನೊಂದೇನಂದ್ರೆ ಇದು ಬಜೆಟ್ ಫ್ರೆಂಡ್ಲಿ. ನ್ಯೂ ಲುಕ್ ಅನ್ನೋದು ಒಂದು ಬಜೆಟ್ ಫ್ರೆಂಡ್ಲಿ. ನಾನು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಬಂದಿದೆ, ನನ್ಗೆ ಆ ಬಜೆಟ್ಗೆ ಬಂದೈತೆ. ನಂಗೆ ತುಂಬಾ ಖುಷಿ ಆಯ್ತು. ಸ್ಟಿಕ್ಕರಿಂಗು ಸೂಪರ್ ಆಗಿ ಬಂದಿದೆ. ಆಮೇಲೆ ನಮ್ ಸಾರು ತುಂಬಾ ಕಮ್ಮಿ ಟೈಮಲ್ಲೇ ಚೆನ್ನಾಗಿ ಮಾಡ್ಕೊಂಡ್ ಕೊಟ್ರು. ಟೋಟಲಿ ಸೂಪರ್ ಅಂತ ಹೇಳ್ಬೋದು. ಸರ್ ಮಶ್ರೂಮ್ ಬಿರಿಯಾನಿನಲ್ಲಿ ನೀವು ಆಲ್ರೆಡಿ ಇಟ್ಟಿದ್ರಿ ಈಗ ಅಂಗಡಿ ಅಂತ ಹೇಳಿದ್ರಿ. ಸೊ ಮನೆಯಲ್ಲೇ ಎಲ್ಲ ನೀವು ತಯಾರಿಕೆ ಮಾಡೋದು ಎಲ್ಲ ಮಸಾಲಾಸ್ ಅಂತ ಹೇಳಿದ್ರು. ಏನು ಕಲರಿಂಗು ಏನು ಫ್ಲೇವರ್ಸ್ ಅದು ಆಡ್ ಮಾಡಲ್ಲ ಅಂದ್ರು. ವೆರಿ ಗುಡ್. ಯಾಕಂದ್ರೆ ಫ್ರೆಂಡ್ಲಿ ಆಗಿರುತ್ತೆ. ಇವತ್ತು ಕಸ್ಟಮರ್ ಹತ್ರ ಕಾಸಿರಲ್ಲ ಅಂತ ಹೇಳ್ಬಿಟ್ಟು ಫುಡ್ ಟ್ರಕ್ ಬರಲ್ಲ. ಅವ್ರು ಬರೋದು ಒಂದೇ ಉದ್ದೇಶ ಇಟ್ಕೊಂಡೆ. ಎನಿವೇ ನಾನು ಸಹ ಹೋಗೋದು ಫುಡ್ ಟ್ರಕ್ಗೆನೆ. ಯಾಕಂದ್ರೆ ಫುಡ್ ಟ್ರಕ್ ನಲ್ಲಿ ಒಂದ್ ಕಾನ್ಸೆಪ್ಟ್ ನನ್ ಮೈಂಡಿಗೆ ಬರುತ್ತೆ, ಬೇರೆಯವ್ರಿಗೆ ಏನಂತ ಗೊತ್ತಿಲ್ಲ. ಫುಡ್ ಟ್ರಕ್ ನಲ್ಲಿ ಹೈಜೆನಿಕ್ ಫುಡ್ ಸಿಗುತ್ತೆ. ಯಾಕಂದ್ರೆ ಇವತ್ತು ಮಾಡಿದ್ದನ್ನ ಇವತ್ತು ಸಿಗುತ್ತೆ. ನೆನ್ನೆ ಫುಡ್ ಇವತ್ತು ಕೊಡಲ್ಲ. ಹೈಫೈ ಹೋಟೆಲ್ಸ್ ಹೋಗ್ಬಿಟ್ಟು ನಾವು ಆರ್ಡರ್ ಕೊಟ್ಬಿಟ್ಟು ಗಂಟೆ ಕೂತ್ಕೊಂಡು ಅದೆಷ್ಟು ಬಿಲ್ ಬರುತ್ತೋ ಅದಕ್ಕೆ GST ಕಟ್ಕೊಂಡು ಇದೆಲ್ಲ ಏನು ಇಲ್ಲ, ಝೀರೋ ಕಾಸ್ಟ್. ಮತ್ತೆ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಹೈಜೆನಿಕ್ ಆಗಿ ಸಿಗುತ್ತೆ, ಅವತ್ತಿನ ಫುಡ್ ಅವತ್ತೇ ಸಿಗುತ್ತೆ ಅಂತ ಕಾರಣ ಓನ್ಲಿ ಫುಡ್ ಟ್ರಕ್ಸ್. ಅದಕ್ಕೋಸ್ಕರ ನಾನು ಸಹ ಏನಾದ್ರು ಬೇಕು ಅಂದ್ರೆ ಅದಕ್ಕೇನು ಮುಜುಗರ ಇಲ್ಲ, ನಾನು ಹೋಗೋದೇ ಫುಡ್ ಟ್ರಕ್ಗೆ. ಯಾಕಂದ್ರೆ ಅವತ್ತಿನ ಫುಡ್ ಅವತ್ತು ಮಾಡ್ಕೊಡ್ತಾರೆ, ಮತ್ತೆ ಕ್ವಾಲಿಟಿ ಆಗಿರುತ್ತೆ, ಮತ್ತೆ ಟೈಮು ಕನ್ಸ್ಯೂಮ್ ಆಗಲ್ಲ. ಅರ್ಜೆಂಟ್ ಆಗಿ ನಾನು ಆಫೀಸ್ ಹೋಗ್ಬೇಕಾಗಿರುತ್ತೆ, ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡೋದಿರ್ಲಿ, ಇಲ್ಲ ಈವ್ನಿಂಗ್ ಏನಾದ್ರು ಮನೆಗೆ ತಗೋಗ್ಬೇಕಾಗುತ್ತೆ, ಅಂತ ಟೈಮ್ ನಲ್ಲಿ ಐ ಪ್ರಿಫರ್ ಫುಡ್ ಟ್ರಕ್. ಸೊ ಇವರು ಎಲ್ ಬರುತ್ತೆ ಅವ್ರ ಅಡ್ರೆಸ್ ಅವ್ರ ಬಾಯಿನಲ್ಲೇ ಕೇಳೋಣ. ಈ ಮಶ್ರೂಮ್ ಬಿರಿಯಾನಿ ನೀವು ಟೇಸ್ಟ್ ಅಪ್ ಮಾಡ್ಬೇಕು ಅಂದ್ರೆ ಅವ್ರ ಬಾಯಿನಲ್ಲೇ ಎಲ್ ಬರುತ್ತೆ ಈ ಗಾಡಿ ಬ್ಯಾಂಗ್ಳೂರ್ನಲ್ಲಿ ಅಂತ ಬನ್ನಿ ಕೇಳೋಣ. ಸರ್ ಎಲ್ ಬರುತ್ತೆ ಸರ್ ನಿಮ್ದು? ಸರ್ ಇದು ಬ್ಯಾಂಗ್ಳೂರ್, ಅದು ಪಿನ್ ಕೋಡ್ ಬಂದು ಬ್ಯಾಂಗ್ಳೂರ್ 61 ಚನ್ಸಂದ್ರ ಹತ್ರ ಒಂದು ಮಂತ್ರಿ ಅಪಾರ್ಟ್ಮೆಂಟ್ ಅದು ದೊಡ್ಡದಿದೆ. ಅದ್ರ ಆಪೋಸಿಟ್ ಅಲ್ಲೇ ಇರುತ್ತೆ. ನೀವು ಚನ್ಸಂದ್ರ ಮಂತ್ರಿ ಅಪಾರ್ಟ್ಮೆಂಟ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ಸಾಕು, ನಮ್ಮ ಅಂಗಡಿ ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ಮತ್ತೆ ಸ್ವಿಗ್ಗಿ ಬೇರೆ ಏನು ಆರ್ಡರ್ಸ್ ಇದೆ, ದೇ ಆರ್ ಕಮಿಂಗ್ ಅಪ್. ಇಫ್ ಯು ಆರ್ಡರ್ ಇಟ್ ಅವ್ರ ಅಡ್ರೆಸ್ ಗೆ ಡೀಟೇಲ್ಸ್ ಹೇಳಿ ಕೊಟ್ರೆ ಅವ್ರ ನೆಕ್ಸ್ಟ್ ನಂಬರ್ಸ್ ಎಲ್ಲ ನಾನು ಸ್ಕ್ರೀನ್ ನಲ್ಲಿ ಕೊಡ್ತೀನಿ, ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಒಂದ್ಸತಿ ಬ್ಯಾಂಗ್ಳೂರ್ಗೆ ನೀವು ಕ್ಯಾಚ್ ಅಪ್ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಸಾರ್ ಮೇನ್ ಬಿಸಿಕಲಿ ನಾವು ಲೈಟಿಂಗ್ ಬೋರ್ಡ್ಸ್ ಎಲ್ಲ ಮಾಡ್ತಾ ಇದ್ವಿ, ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ನಲ್ಲಿ ಮಾಡಿ ಅಂತ ಹೇಳಿದ್ರು. ಮತ್ತೆ ನಾವು ಪ್ಲಾನ್ಸ್ ನಲ್ಲಿ ಏನೇನ್ ಡಿಸ್ಕಸ್ ಮಾಡಿ ಬೇಕಿರೋದನ್ನ ಹಾಕಿ ಅಂದ್ರೆ ಖಂಡಿತವಾಗ್ಲೂ ಅವ್ರು ಅಕ್ಸೆಪ್ಟ್ ಮಾಡಿದ್ರು. ಅದಕ್ಕೆ ಏನು ಇಲ್ಲ ಅಂತಿಲ್ಲ. ಸ್ಟಿಕ್ಕರಿಂಗ್ ಇಲ್ದೆ ಖಾಲಿ ಗಾಡಿ ಡಬ್ಬಾ ಕಾಣಿದೆ ಸರ್ ಬೇಡ, ಅಟ್ಲೀಸ್ಟ್ ಮಾಡ್ಬೇಕು ಅಂದ್ವಿ. ಇವಾಗ ನಾವು ಅಟ್ಲೀಸ್ಟ್ ಏನ್ ಬೇಸಿಕ್ ಥಿಂಗ್ಸ್ ಬರುತ್ತೆ ಆ ಬೇಸಿಕ್ ಥಿಂಗ್ಸ್ ಮಾರ್ಕೆಟಿಂಗ್ ಬೇಕು ಅಂತಾಗ ನಾವು ಡಿಸ್ಕಸ್ ಮಾಡಿದಾಗ ಯಾವ್ದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಗುಣ ಸರ್ ಅವ್ರು ಬೇಕಿರೋದ್ ನೀವು ಮಾಡಿ ಸರ್, ನನ್ ಡಿಸೈನ್ ಇಷ್ಟೇ, ಒಂದ್ ರ್ಯಾಕ್ ಬೇಕು, ಒಳಗಡೆ ಬೇಸಿಕ್ ಸಿಂಪಲ್ ಥಿಂಗ್ಸ್ ಬೇಕು. ಯಾಕಂದ್ರೆ ನಾವು ಹಳೆ ಟ್ರೆಡಿಷನಲ್ ನಲ್ಲಿ ಒಂದು ಮಶ್ರೂಮ್ ಬಿರಿಯಾನಿನ ಪ್ರಿಪೇರ್ ಮಾಡಿ ಹಾಟ್ ಬಾಕ್ಸ್ ನಲ್ಲಿ ನಾವು ತಗೊಬಂದು ಇದ್ ಮಾಡೋದು. ಅದ್ ಕಂಪ್ಲೀಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅವರು. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನೀವು ಗೊತ್ತಾಗ್ಬೇಕು ಅಂದ್ರೆ ಒಂದ್ಸತಿ ಮಶ್ರೂಮ್ ಬಿರಿಯಾನಿ ಅವ್ರು ಹೇಳಿರೋ ಅಡ್ರೆಸ್ಗೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಅದಕ್ಕೇನು ನಿಮ್ಗೆ ಎಕ್ಸ್ಪೆನ್ಸ್ ಇಲ್ಲ. ನೀವು ಬ್ಯಾಂಗ್ಳೂರ್ನಲ್ಲಿ ಕ್ಯಾಚ್ ಅಪ್ ಮಾಡಿ, ನಾವು ಸಹ ಬರ್ತೀವಿ. ಅವ್ರದ್ದು ಹೆಸರು ಕೇಳಿದೀವಿ, ಬನ್ನಿ ಗ್ಲಾನ್ಸ್ ಆಗಿ ನೋಡೋಣ. ಪ್ಯಾರಡೈಸ್ ಮಶ್ರೂಮ್ ಬಿರಿಯಾನಿ, ದಟ್ ಈಸ್ ವೆರಿ ಮಶ್ರೂಮ್ ರೇರ್ ಕಾನ್ಸೆಪ್ಟ್ ನಲ್ಲಿ ಬರ್ತಾ ಇದೆ. ಸೊ ಆ ಇದ್ರಲ್ಲಿ ಅವ್ರ ವೆರೈಟೀಸ್ ಇದೆ, ಮಶ್ರೂಮ್ ಕಬಾಬ್ ಇದೆ, ಮಂಚೂರಿ ಇದೆ, ಸೂಪ್ ಇದೆ. ಸೊ ಅವ್ರು ಏನೇನ್ ಮಾಡ್ತಾ ಇದಾರೆ ಖಂಡಿತವಾಗ್ಲೂ ನಾನು ಬಹಳ ಕುತೂಹಲದಿಂದ ಒಂದ್ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಬ್ಯಾಕ್ ಸೈಡ್ ಇಂದ ಡೋರ್ ಎಂಟ್ರಿ ಕೊಟ್ಟಿದೀವಿ. ಆಸ್ ಯೂಶುವಲ್ ಸಿಂಪಲ್ ಡಿಸೈನ್, ಸ್ವಲ್ಪ ಅಗಲವಾಗಿ ಮಾಡಿದ್ದೀನಿ. ಸರ್ ಹೇಳ್ದಂಗೆ ನಿಜವಾಗ್ಲೂ ಮೊದ್ಲು ಸತಿ ಗಾಡಿ ತೋರಿಸಿದಾಗ ಅವರು ಬೇರೆ ಕಸ್ಟಮರ್ ಎದುರ್ಕೊಳಂಗೆ ಇವರು ಎದುರ್ಕೊಂಡ್ರು, ಡಬ್ಬಾ ಗಾಡಿ ತರ ಕಾಣ್ತಾ ಇತ್ತು. ಬಟ್ ದಟ್ ಟೈಮ್ ನಾನು ಬಾಡಿ ಎಲ್ಲ ಇಳಿಸಿದ್ದೆ. ಯಾಕಂದ್ರೆ ನಮ್ದು ಫಸ್ಟ್ ಸ್ಟೆಪ್ ಅದೇನೆ, ಬಾಡಿ ಕಂಪ್ಲೀಟ್ ಇಳಿಸ್ತೀವಿ. ಬ್ರೇಕ್ ಲೈನ್ ಇರ್ಬೋದು, ನಿಮ್ ಡೀಸೆಲ್ ಪೈಪ್ ಲೈನ್ ಇರ್ಬೋದು, ಇಂಜಿನ್ ವರ್ಕ್ ಮಾಡ್ತಾ ಇದ್ವಿ. ಅವಾಗ ಟ್ರಸ್ಟ್ ಮಾಡಿದ್ವಿ, ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಟ್ರಸ್ಟ್ ನಾವು ಕಳ್ಕೊಳ್ಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ಡೆಲಿವರಿ ಕೊಡುವಾಗ ಅಷ್ಟೇ ಖುಷಿಯಿಂದ ಡೆಲಿವರಿ ತಗೋ ಹೋಗ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ. ಇದು ಒಂದು ಸ್ಟೋರೇಜ್ ಬಾಕ್ಸ್ ಬಿಗ್ ಆಗಿ ಕೊಟ್ಟಿದ್ದೀನಿ, ಸ್ವಲ್ಪ ಬಿಟ್ಟಾಗಿ ಗಾಡಿ ಮಾಡಿದ್ದೀನಿ.
ಯಾಕಂದ್ರೆ ಅವ್ರಿಗೆ ಮೂವಬಲ್ ರ್ಯಾಕ್ ಇದ್ದಾಗ ಇಲ್ಲ ಅಂದಾಗ ಆಲ್ಮೋಸ್ಟ್ ಅವರು 5.5 ಮೇಲೆ ಇಂದ ಜಾಸ್ತಿ ಅಗಲ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಸ್ಟೆಪ್ ವೈಸ್ ಬಂದಿದ್ದಾರೆ, ಯಾಕಂದ್ರೆ ಇಲ್ಲಿ ಹಾಟ್ ಬಾಕ್ಸ್ ಇರ್ತಾರೆ. ಸೊ ಅವ್ರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೊರಗಡೆ ತೋರ್ಸೋದ್ ಬೇಡ, ನಾವು ಒಂದ್ಸತಿ ಪ್ರಿಪೇರ್ ಮಾಡಿ ತಗೋಬರ್ತೀನಿ, ನೀವು ಟೇಸ್ಟ್ ಮಾಡಿ ನೋಡಿ ಅಂತ ಹೇಳಿದ್ದಾರೆ ಅವರು. ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ನೋಡಿ ಅದಕ್ಕೆ. ಸೊ ಇಲ್ಲಿ ಹಾಟ್ ಬಾಕ್ಸ್ ಇದ್ದಿರೋದು ಸರ್ವ್ ಮಾಡಕ್ಕೆ ಒಂದು ಫೋಲ್ಡಬಲ್ ರ್ಯಾಕ್ ಮಾಡಿಸ್ಕೊಂಡಿದ್ದಾರೆ. ಈ ಫೋಲ್ಡಬಲ್ ರ್ಯಾಕ್ ನಲ್ಲಿ ಅವ್ರು ಸರ್ವಿಸ್ ಪಾಯಿಂಟ್ ತರ ಈ ಕಡೆ ಮಾಡ್ಕೊಂಡಿದ್ದಾರೆ. ಒಂದು ವರ್ಕಿಂಗ್ ಟೇಬಲ್ ಮಾಡ್ಕೊಂಡಿದ್ದಾರೆ, 2 ಬರ್ನಲ್ಸ್, ಒಂದು ವಾಶ್ ಬೇಸಿನ್, ಇನ್ನೊಂದು ಎಕ್ಸ್ಟ್ರಾ ಬರ್ನಲ್ ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಶೆಲ್ಫ್ ಕೊಟ್ಟಿದ್ದೀನಿ, ಪ್ಲಸ್ ಹೈ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀನಿ, ಸ್ವಿಚ್ ಬೋರ್ಡ್ ಕೊಟ್ಟಿದ್ದೀನಿ, ಸ್ಮಾಲ್ ದೇವ್ರ ಪೂಜೆಗೋಸ್ಕರ ಒಂದು ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದೀನಿ. ಇದೆಲ್ಲ ನಿಮ್ಗೆ ಬೇಸಿಕ್ ವರ್ಷನ್ ನಲ್ಲಿ ಬೇಕು ಆದ್ರೆ ನಿಮ್ಮ ಐಡಿಯಾಸ್ ನೀವ್ ಏನ್ ಮಾಡಿರ್ತೀರಾ ಆ ಐಡಿಯಾಸ್ ನಿಮ್ ರೇಂಜ್ ಅಲ್ಲಿ ಬರ್ಬೇಕು ಅಂದ್ರೆ ಖಂಡಿತವಾಗ್ಲೂ ನಾವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪನಿಯಿಂದ ಮಾಡ್ಕೊಡ್ತೀವಿ. ಸೊ ಫ್ರೆಂಡ್ಸ್, ನಾನು ಯಾವಾಗ್ಲೂ ಹೇಳೋದು ಒಂದೇ, ನೀವು ಬರೀ ಕ್ಯಾಂಟೀನ್ ಸೀಮಿತಕ್ಕೆ ಆಗ್ಬೇಡಿ. ಹೊಸ ಹೊಸ ಡಿಸೈನ್ಸ್ ಬೇಕು ಅಂದ್ರೆ ನಮ್ ಚಾನಲ್ ಲೈಕ್ ಮತ್ತೆ ಶೇರ್ ಮಾಡಕ್ ಬರಿಬೇಡಿ. ಯಾಕಂದ್ರೆ ನೆಕ್ಸ್ಟ್ ನ್ಯೂ ಡಿಸೈನ್ಸ್ ಬರ್ತಾ ಇದೆ, ಲೈಕ್ ಬೆಲ್ಟ್ ಶಾಪ್ಸ್ ಅಂತ ಹೇಳಿದೀನಿ, ಬೇಕರಿ ಶಾಪ್ಸ್ ಅಂತ ಬರ್ತಾ ಇದೆ, ಮತ್ತೆ ಈವನ್ ಫುಟ್ವೇರ್ ಶಾಪ್ಸ್ ಗಾಡಿನಲ್ಲಿ ಬರ್ತಾ ಇದೆ. ಇನ್ನೂ ನಿಮ್ಮ ಹತ್ರ ಪ್ಲಾನ್ಸ್ ಇದೆಯಾ, ಅದ್ ನೀವು ಚಾಲೆಂಜ್ ಕೊಡಕ್ ರೆಡಿ ಇದ್ರೆ ನಾವು ಅದಕ್ಕೆ ಖಂಡಿತವಾಗ್ಲು ನಿಮ್ ಕನ್ಸನ್ನ ಪೂರ್ತಿ ಮಾಡಕ್ಕೋಸ್ಕರ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪನಿಯಿಂದ ಯಾವಾಗ್ಲೂ ಸಿದ್ಧವಾಗಿರ್ತೀವಿ. ಸೊ ಈ ತರ ಒಂದು ಡಿಸೈನ್ ಅವ್ರು 2 ಕಡೆ ಡೋರ್ ಯಾಕೆ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಬಿಗ್ ಬ್ಯಾಸ್ಕೆಟ್ ತಗೊಳಕ್ಕೋಸ್ಕರ. ಗ್ಯಾಸ್ ಲೈನ್ ಎಲ್ಲ ಚೆಕ್ ಮಾಡಿಕೊಟ್ಟಿರ್ತೀವಿ. ಸೊ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ನೀವು ಹೊಸ ಹೊಸ ಡಿಸೈನ್ಸ್ ತಗೊಬಂದ್ರೆ ನಾವು ಅದಕ್ಕೆ ಮಾಡ್ಕೊಡಕ್ಕೆ ಯಾವಾಗ್ಲೂ ರೆಡಿ ಇರ್ತೀವಿ. ಸೊ ಫೋನ್ ಎತ್ತಲ್ಲ ಅಂತ ಯಾವಾಗ್ಲೂ ಕಂಪ್ಲೇಂಟ್ ಮಾಡಬೇಡಿ. ವಾಟ್ಸ್ಆಪ್ ನಲ್ಲಿ ಗೂಗಲ್ ಅಂಟಿಗೆ ಹೇಳ್ದಂಗೆ ನಿಮ್ ಮೆಸೇಜ್ ಹಾಕಿ, ಅದಕ್ಕೆ ನಾವು ಯಾವಾಗ್ಲೂ ಸಿದ್ಧವಾಗಿರ್ತೀವಿ. ವಿತಿನ್ 24 hours ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಬಾಯ್ ಫ್ರೆಂಡ್ಸ್.